ನಮಸ್ಕಾರ ನ್ಯೂಸ್ 11 ಗೆ ಸ್ವಾಗತ. ನಾನು ನವಿತಾ ಜೈನ್. ಶಿವಮೊಗ್ಗದಲ್ಲಿ ಸಾವರ್ಕರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಭೇಟಿ ಮಾಡಿದ್ದಾರೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ. ರೇಸ್ ಕೋರ್ಸ್ ರಸ್ತೆಯ ನಿವಾಸದಲ್ಲಿ ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ ಕೆಎಸ್ ಈಶ್ವರಪ್ಪ. ಮುಸ್ಲಿಮರ ಮನಸ್ಥಿತಿ ಇನ್ನೂ ಕೂಡ ಬದಲಾವಣೆಯಾಗಿಲ್ಲ. ಮುಸ್ಲಿಂ ಮುಖಂಡರು ಯುವಕರಿಗೆ ಬುದ್ಧಿ ಹೇಳಬೇಕು, ಇಲ್ಲದಿದ್ರೆ ಸರ್ಕಾರದಿಂದಲೇ ಕಠಿಣ ಕ್ರಮ ಆಗತ್ತೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಕಾರ್ಪೊರೇಟ್ ಗಂಡನಿಂದ ಈ ಒಂದು ಘಟನೆಯಾಗಿದೆ. ಆರೋಪಿಗಳ ಬಂಧನಕ್ಕೆ ಈಶ್ವರಪ್ಪ ಒತ್ತಡವನ್ನ ಹೇರಿದ್ದು ಸಿಎಂ ಭೇಟಿ ನಂತರ ಕೆಎಸ್ ಈಶ್ವರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ತಮ್ಮ ರೇಸ್ ಕೋರ್ಸ್ ರಸ್ತೆಯ ನಿವಾಸದಲ್ಲಿ ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ ಕೆಎಸ್. ಇವರು ಸೆಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈಶ್ವರಪ್ಪ ಅವರು ಈಗಾಗಲೇ ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ಮುಸ್ಲಿಮರ ಮನಸ್ಥಿತಿ ಇನ್ನೂ ಕೂಡ ಬದಲಾವಣೆಯಾಗಿಲ್ಲ. ಮುಸ್ಲಿಂ ಮುಖಂಡರು ಯುವಕರಿಗೆ ಬುದ್ಧಿ ಹೇಳಬೇಕು, ಇಲ್ಲದಿದ್ದರೆ ಸರ್ಕಾರದಿಂದಲೇ ಕ್ರಮ ಆಗಬೇಕು. ಕಾಂಗ್ರೆಸ್ ಕಾರ್ಪೊರೇಟ್ ಗಂಡನಿಂದ ಈ ಘಟನೆಯಾಗಿದೆ. ಆರೋಪಿಗಳ ಬಂಧನಕ್ಕೆ ಈಶ್ವರಪ್ಪ ಅವರು ಒತ್ತಡವನ್ನ ಹೇರಿದ್ದಾರೆ. ಸಿಂಗಿಗೆ ಚಾಕು ಹಾಕಿದ್ದಾರೆ. ಅದಕ್ಕೆ ಮುಂಚೆ ಶರವಣನ ಅಟ್ಟಿಸ್ಕೊಂಡು ಹೋಗಿದ್ದಾರೆ, ಅವನು ತಪ್ಪಿಸ್ಕೊಂಡು ಹೋಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ಇಡೀ ಊರಲ್ಲಿ ಪ್ರಕ್ಷುಬ್ಧ ವಾತಾವರಣ ಇತ್ತು. ಪೊಲೀಸ್ ಇಲಾಖೆಯವರು ಬಹಳ ಶ್ರಮ ಹಾಕಿ ಯಾರು ಈ ರೀತಿ ಕೊಲೆ ಮಾಡೋಂಥ ಪ್ರಯತ್ನವನ್ನು ನಡೆಸಿದ ಪ್ರೇಮ್ ಸಿಂಗ್ ಅವನು ಇನ್ನೂ ಕೂಡ ಆಸ್ಪತ್ರೆಯಲ್ಲಿದ್ದಾನೆ. ಕೊಲೆ ಮಾಡೋಂಥ ಪ್ರಯತ್ನ ನಡೆಸಿ ಊರಲ್ಲಿ ಈ ರೀತಿ ವಾತಾವರಣ ಸೃಷ್ಟಿ ಮಾಡೋಂಥ ಪ್ರಯತ್ನ ಮಾಡಿದ್ರು ಅಂಥವ್ರನ್ನ ಹುಡುಕಂಥ ಸಂದರ್ಭದಲ್ಲಿ ನಿನ್ನೆ ಒಂದು ಫೈರಿಂಗ್ ಮಾಡಿದ್ದಾರೆ. ಯಾರು ಮೊಹಮ್ಮದ್ ಯಾಸಿಫೋ ಏನೋ ಹೇಳಿದ್ರು ಅವನ ಹೆಸರು, ಅವನಿಗೆ ಕಾಲಿಗೆ ಬಿದ್ದು ಅವನ್ನೂ ಅರೆಸ್ಟ್ ಮಾಡಿದ್ದಾರೆ. ಶಿವಮೊಗ್ಗ ಇವತ್ತು ಶಾಂತಿಯಿಂದ ಇದೆ. ಆದರೆ ಈ ರೀತಿ ಕೊಲೆಗಡಕರು ಕೊಲೆ ಮಾಡೋಂಥ ಪ್ರಯತ್ನ ಇದೇನು ಅವರ ಮುಸಲ್ಮಾನ್ ಕೆಲವು ಗೂಂಡಾಗಳು ಮತ್ತು SDP ಈ ರೀತಿ ಅವರ ಮನೋಸ್ಥಿತಿ ಇನ್ನೂ ಬದಲಾವಣೆ ಆಗಿಲ್ಲ. ಹಿಂದೂಗಳ ಮೇಲೆ ಆಕ್ರಮಣ ಮಾಡೋಂಥ ಪ್ರಯತ್ನಗಳು, ಹಿಂದೂಗಳನ್ನು ಕೊಲೆ ಮಾಡೋಂಥ ಪ್ರಯತ್ನಗಳು ಇದು ಸತತವಾಗಿ ನಡೀತಾ ಇರೋಂಥ ಅಂಶವನ್ನು ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಶಿವಮೊಗ್ಗ ನಗರದ ಜನ ಯಾವತ್ತೂ ಶಾಂತಿ ಪ್ರಿಯರು. ಯಾವ ಹಿಂದೂಗಳು ಮುಸಲ್ಮಾನರು ಅಣ್ಣ ತಮ್ಮಂದ್ರಂತೆ ಇರೋಂಥ ಊರು. ಅನೇಕ ವರ್ಷಗಳಿಂದ ನಾನು ಅಲ್ಲಿ ಶಾಸಕನು ಕೂಡ ಆಗಿದ್ದೇನೆ. ಆದರೆ ಇತ್ತೀಚೆಗೆ ಶಿವಮೊಗ್ಗ ನಗರಕ್ಕೆ ಹೊರಗಡೆಯಿಂದ ಬಂದಿರೋರು ಅಥವಾ ಕೇರಳದಿಂದ ಬಂದಿರೋರು, ಈ ರೀತಿ ರಾಷ್ಟ್ರದ್ರೋಹಿ ಸಂಘಟನೆಗಳು, ಈ ರೀತಿ ಚಟುವಟಿಕೆಗಳು ಸ್ವಲ್ಪ ಜಾಸ್ತಿ ಆಗಿರೋಂಥ ಈ ಸಂದರ್ಭದಲ್ಲಿ ಈ ರೀತಿ ಗಲಭೆಗಳು ಮಾಡೋಂಥ ಪ್ರಯತ್ನ, ಕೊಲೆ ಮಾಡೋಂಥ ಪ್ರಯತ್ನಗಳು ನಡೀತಾ ಇದೆ. ಈ ರೀತಿ ಕೊಲೆ ಮಾಡೋಂಥ ಪ್ರಯತ್ನ ನಡೆಸಿದಂಥ ಆ ವ್ಯಕ್ತಿ ಯಾರಿದ್ದಾನೆ ಗೂಂಡ, ಅವನ ಮೇಲೆ ಫೈರಿಂಗ್ ಮಾಡಿ ಅವನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಿರೋದು ಒಂದು ತುಂಬ ಸಂತೋಷ. ಆಸ್ಪತ್ರೆಯಲ್ಲಿದ್ದಾನೆ ಅವನು ಕೂಡ. ಈಗ ಈ ರೀತಿ ಇನ್ನೆಂದೂ ಕೂಡ ಈ ರೀತಿ ಮಹಾಪುರುಷರಿಗೆ ಅಪಮಾನ ಮಾಡೋಂಥ ಕೆಲಸಗಳಾಗಿರ್ಬೋದು, ಕೊಲೆ ಸುಲಿಗೆ ಮಾಡೋಂಥ ಪ್ರಯತ್ನ ಮಾಡೋಂಥ ವ್ಯವಸ್ಥೆಗಳಾಗಿರ್ಬೋದು, ಇದನ್ನು ಆಗಬಾರ್ದು. ಈ ದಿಕ್ಕಿನಲ್ಲಿ ಎಲ್ಲ ಗಮನ ಹರಿಸಿ ಶಾಂತಿ ಕಾಪಾಡೋ ದಿಕ್ಕಿನಲ್ಲಿ ನಮಗೆ ಸಹಕಾರ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಬಿಟ್ಟು ಬಂದಿದ್ದೇನೆ. ಕೆಎಸ್ ಈಶ್ವರಪ್ಪ ಅವರ ಭೇಟಿಯ ಬೆನ್ನಲ್ಲೇ ಸಿಎಂ ಭೇಟಿ ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್. ಸಿಎಂ ಭೇಟಿ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಅವರು. ಶಿವಮೊಗ್ಗ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸಿದ್ರ ಜಮೀರ್ ಅಹಮದ್. ಈಗಾಗಲೇ ಕೆಎಸ್ ಈಶ್ವರಪ್ಪ ಅವರು ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ. ಆ ಭೇಟಿಯ ಬೆನ್ನಲ್ಲೇ ಈಗ ಜಮೀರ್ ಅಹಮದ್ ಖಾನ್ ಅವರು ಕೂಡ ಭೇಟಿ ಮಾಡಿದ್ದಾರೆ. ಸಿಎಂ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಸಿಎಂ ಭೇಟಿ ಮಾಡಿರುವಂತಹ ಶಾಸಕ ಜಮೀರ್ ಅಹಮದ್ ಅವರು ಶಿವಮೊಗ್ಗ ಗಲಾಟೆಯ ಬಗ್ಗೆ ಚರ್ಚೆ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾವ್ಯಾವ ವಿಚಾರಗಳನ್ನ ಅಲ್ಲಿ ಅವರು ಚರ್ಚೆ ಮಾಡಿದ್ದಾರೆ ನೋಡಬೇಕು. ಶಿವಮೊಗ್ಗದಲ್ಲಿ ಸಾವರ್ಕರ್ ಫೋಟೋ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ವಿಜೇಂದ್ರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದುಸ್ಸಾಹಸದ ಪ್ರಯತ್ನದ ಹಿಂದೆ ಹುನ್ನಾರ ಕಾಣಿಸ್ತಾ ಇದೆ ಅನ್ನುವಂತಹ ಒಂದು ರಿಯಾಕ್ಷನ್ ಅನ್ನ ನೀಡಿದ್ದಾರೆ. ನಿನ್ನೆಯ ಚೂರಿ ಇರಿತ ಪ್ರಕರಣ ದುರಾದೃಷ್ಟಕರ. ಸಾವರ್ಕರ್ ವಿರೋಧಕ್ಕೆ ಪ್ರತಿಪಕ್ಷ ಬೆಂಬಲ ಕೊಡ್ತಾ ಇದ್ದು ಇಂತಹ ಕೃತ್ಯಗಳಿಗೆ ಬೆಂಬಲ ನೀಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳಿದ್ದಾರೆ ವಿಜೇಂದ್ರ. ಯಾರೋ ಕೆಲವು ಹತ್ತಾರು ಪುಡಾರಿಗಳು ಈ ದೇಶದ ಇತಿಹಾಸಕ್ಕೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು
ಅಥವಾ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಏನು ಅಮೃತ ಮಹೋತ್ಸವನ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಒಂದು ಹೋರಾಟದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ವಿರುದ್ಧ ಈ ರೀತಿ ಅಪಚಾರ ಮಾಡಿಕೊಂಡು ವೀರ ಸಾವರ್ಕರ್ ಅವರ ಬಗ್ಗೆ ಅವರ ಫ್ಲಕ್ಸನ್ನು ಕಿತ್ತಾಕೋದ್ರ ಮೂಲಕ ಒಂದು ಅಪಚಾರ ಮಾಡಿದರೆ ಅಷ್ಟೇ ಅಲ್ಲ, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇರ್ತಕ್ಕಂಥ ಒಂದು ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರಲ್ಲೂ ಕೂಡ ಇವತ್ತು ಒಂದು ನೋವನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾರಿವತ್ತು ಚಾಕು ಹಾಕಿರ್ತಕ್ಕಂಥವ್ರಿಗೆ ಹಾರ ಹಾಕ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡೋಕ್ಕಾಗೋದಿಲ್ಲ. ಮತ್ತು ಪೊಲೀಸರು ಆ ಸಂದರ್ಭದಲ್ಲಿ ಏನು ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಆ ಕ್ರಮವನ್ನು ಕೈಗೊಳ್ಳತಕ್ಕಂಥ ಕೆಲಸ ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ಮಾನ್ಯ ಗೃಹ ಸಚಿವರು ನಿನ್ನೆ ಶಿವಮೊಗ್ಗಕ್ಕೆ ಧಾವಿಸಿದ್ದಾರೆ. ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ನೋಡಿ, ವ್ಯವಸ್ಥಿತವಾದ ಪಿತೂರಿ ಕಳೆದ ಕೆಲವು ತಿಂಗಳುಗಳಿಂದ ಅದು ಹರ್ಷ ಪ್ರಕರಣ ಇರ್ಬೋದು, ಮೊನ್ನೆ ದಕ್ಷಿಣ ಕನ್ನಡದಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಇರ್ಬೋದು, ಪದೇ ಪದೇ ಹೊತ್ತು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಈ ರೀತಿ ಘಟನೆಗಳು ನಡೀತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಇದು ಒಂದು ಕಡೆ PFI SDPI ಅಂತ ಬೇರೆ ಬೇರೆ ಸಂಘಟನೆಗಳು ಇದರಿಂದ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಂದರೆ ವ್ಯವಸ್ಥಿತವಾದಂಥ ಪಿತೂರಿ ಇದ್ರ ಹುನ್ನಾರ ಇದರಿಂದ ಅಡಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ನಿನ್ನೆಯ ಶಿವಮೊಗ್ಗದ ಚಾಕು ಇರಿತ ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅನೇಕ ನಾಯಕರು ರಿಯಾಕ್ಷನ್ ಕೊಡ್ತಿದ್ದಾರೆ. ಇನ್ನೊಂದು ಕಡೆ ಸಿಎಂ ಅವರನ್ನ ಭೇಟಿ ಮಾಡ್ತಿದ್ದಾರೆ. ಜಮೀರ್ ಆಗಿರ್ಬೋದು, KS ಈಶ್ವರಪ್ಪ ಆಗಿರ್ಬೋದು, ಇವರಿಬ್ರು ಕೂಡ ಭೇಟಿ ಮಾಡಿದ್ದು ಒಂದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಚರ್ಚೆ ಮಾಡೋದಿಕ್ಕ ಹೇಗೆ? ಖಂಡಿತವಾಗ್ಲೂ ನಿಮಿತಾ, ಈಗಾಗಲೇ ಏನು ಶಿವಮೊಗ್ಗದಲ್ಲಿ ನಡೆದಂಥ ಗಲಾಟೆ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ಆಗ್ತಾ ಇದೆ. ಮತ್ತೊಂದು ಕಡೆ ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಆಯಾಮಗಳಿಗೆ ವೇದಿಕೆಗೆ ಅಂದರೆ ಚರ್ಚೆಗೆ ಕೂಡ ಗ್ರಾಸವಾಗಿದೆ. ಒಂದು ಕಡೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಈಶ್ವರಪ್ಪನವರು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದು ರೀತಿ ಆರೋಪಿಗಳಿಗೆ ತಕ್ಕವಾದಂಥ ಶಿಕ್ಷೆಯನ್ನು ಕೊಡಬೇಕು. ಇಲ್ಲ ಒಂದು ಕಡೆ ಈ ಒಂದು ಘಟನೆಗೆ ಮುಖ್ಯವಾಗಿ ಬೇರೆ ಬೇರೆ ಅಂದರೆ ರಾಜಕೀಯ ಪಕ್ಷಗಳ ಕೈವಾಡ ಇದೆ, ಹೀಗಾಗಿ ಅವರ ವಿರುದ್ಧವೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಆಗ್ರಹವನ್ನು ಈಶ್ವರಪ್ಪನವರು ಮಾಡಿದ್ದಾರೆ. ಇದ್ರ ಜೊತೆಗೆ ಮತ್ತೊಂದು ಕಡೆ ಏನು ಮುಸ್ಲಿಂ ಸಮುದಾಯದ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಈಗಾಗಲೇ ಎಲ್ಲ ಒಂದು ಕಡೆ ಈ ಒಂದು ಘಟನೆಗಳು ರಾಜ್ಯದಲ್ಲಿ ನಡೀತಿರುವಂತಹ ಕಾರಣಕ್ಕೋಸ್ಕರವಾಗಿ ಮುಸ್ಲಿಂ ಸಮುದಾಯವು ಎಲ್ಲ ಒಂದು ಕಡೆ ಟಾರ್ಗೆಟ್ ಆಗ್ತಾ ಇದೆ ಅನ್ನೋದು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದೆ. ಈಗಾಗಲೇ ಮುಸ್ಲಿಂ ಸಮುದಾಯದ ನಾಯಕರು ಕೂಡ ಸಾಕಷ್ಟು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ UT ಖಾದರ್ ಅವರು ಕೂಡ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಇದೀಗ ಜಮೀರ್ ಅಹಮದ್ ಅವರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇಲ್ಲ ಒಂದು ಕಡೆ ಈ ಒಂದು ಪ್ರಕರಣದಿಂದಾಗಿ ಮುಸ್ಲಿಂ ಸಮುದಾಯವನ್ನ ದೂರ್ತಿದ್ದಾರೆ, ಹೀಗಾಗಿ ಇದನ್ನ ಒಂದು ನಿವಾರಣೆ ಮಾಡುವಂತ ನಿಟ್ಟಿನಲ್ಲಿ ಒಂದು ರೀತಿ ಸಮಾಜದಲ್ಲಿ ಒಂದು ಸಾಮರಸ್ಯವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನೋ ಮಾತನ್ನು ಕೂಡ ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಜಮೀರ್ ಅಹಮದ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಶಿವಮೊಗ್ಗದಲ್ಲಿ ಸದ್ಯಕ್ಕೆ ಶಾಂತಿಯುತವಾದಂತಹ ವಾತಾವರಣ ನಿರ್ಮಾಣ ಆಗಿದೆ. ಅದೇ ರೀತಿಯಾದಂಥ ವಾತಾವರಣವನ್ನು ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ನಿಮ್ಮ ಸಮುದಾಯದ ನಾಯಕರುಗಳೇನಿದೆ ಅಂದ್ರೆ ಮುಸ್ಲಿಂ ಸಮುದಾಯದ ನಾಯಕರುಗಳು ಅಲ್ಲಿರ್ತಕ್ಕಂತಹ ಎಲ್ಲರ ಜೊತೆಗೆ ಮಾತುಕತೆಯನ್ನು ಮಾಡೋದ್ರ ಮೂಲಕವಾಗಿ ಒಂದು ರೀತಿ ಸೌಹಾರ್ದಯುತವಾಗಿ ಒಂದು ವಾತಾವರಣವನ್ನ ನಿರ್ಮಾಣವನ್ನ ಮಾಡೋದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅನ್ನೋ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಜಮೀರ್ ಅಹಮದ್ ಅವರಿಗೆ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕಂತೂ ಈಗ ಶಿವಮೊಗ್ಗದಲ್ಲಿ ನಡೆದಂತಹ ಒಂದು ಗಲಾಟೆ ಆಗಿರ್ಬೋದು, ಮತ್ತೆ ಈಗ ತುಮಕೂರಲ್ಲೂ ಕೂಡ ಸಾವರ್ಕರ್ ಫ್ಲೆಕ್ಸ್ ವಿಚಾರಕ್ಕೆ ಸಾಕಷ್ಟು ಅಗ್ಗಜಗ್ಗಾಟ ನಡೀತಾ ಇದೆ. ಕೆಲವೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸಮರ್ಥವಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಮತ್ತೊಮ್ಮೆ ಸಮಸ್ಯೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಎಲ್ಲ ರೀತಿಯ ಸೂಕ್ತವಾದ ಕ್ರಮವನ್ನು ಕೈಗೊಳ್ತಿದ್ರು ಕೂಡ ಅವರ ಪ್ರಮುಖವಾಗಿ ಒಂದು ಕಡೆಗೆ ಆಯಾ ಸಮುದಾಯದ ನಾಯಕರು ಇದೀಗ ಮುಖ್ಯಮಂತ್ರಿಗಳ ಭೇಟಿ ಮಾಡಿ ಒಂದು ರೀತಿ ಸೂಕ್ತವಾದಂತಹ ಒಂದು ಕ್ರಮಕ್ಕೆ ಆಗ್ರಹವನ್ನು ಮಾಡ್ತಿರುವಂತದ್ದು. ನಮಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಶಿವಮೊಗ್ಗ ನಗರದಲ್ಲಿ ಭಾರಿ ಬಂದೋಬಸ್ತ್ ಅನ್ನು ಮಾಡಲಾಗಿದ್ದು ಗಲಾಟೆ ನಡೆದ ಏರಿಯಾಗಳಲ್ಲಿ ರೂಟ್ ಮಾರ್ಚ್ ಅನ್ನು ಮಾಡಲಾಗಿದೆ. ಆಮೀರ್ ಅಹಮದ್ ಸರ್ಕಲ್ ನಲ್ಲಿ RAF ಪಥ ಸಂಚಲನವನ್ನ ಮಾಡಿದೆ. ಬೆಳಗ್ಗೆ ADGP ಅಲೋಕ್ ಕುಮಾರ್ SP ರೌಂಡ್ಸ್ ಅನ್ನು ಹಾಕಿದ್ದಾರೆ. ಫ್ಲೆಕ್ಸ್ ಹರಿದ ಆಮೀರ್ ಅಹಮದ್ ಸರ್ಕಲ್ ನಲ್ಲಿ ಭದ್ರತೆಯನ್ನ ನೀಡಲಾಗಿದ್ದು ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. 250 RAF ಹಾಗೆಯೇ 500 ಸ್ಥಳೀಯ ಪೊಲೀಸರು ಪಥ ಸಂಚಲನವನ್ನ ಮಾಡಿದ್ದು ಯಾವುದೇ ರೀತಿಯಾದಂತಹ ಅನಾಹುತಕಾರಿ ಘಟನೆಗಳು ನಡೆಯದ ರೀತಿಯಲ್ಲಿ ಈಗಾಗಲೇ ಎಚ್ಚರಿಕೆಯನ್ನ ಮಾಡಲಾಗ್ತಿದೆ. 5 ಜನ SPಗಳು ಇದ್ದಾರೆ, ಸಾಕಷ್ಟು ಪ್ರಮಾಣದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇದ್ದಾರೆ. ಸೊ ಈಗ ನಾವು ಶಿವಮೊಗ್ಗ ಇದು ನಗರದ ಜನರಿಗೆ ನಾವು ಒಂದು ಭರವಸೆ ಕೊಡ್ತಾ ಇದ್ದೀನಿ, ನಾವು ಯಾವ್ದು ಅಹಿತಕರ ಘಟನೆ ಕೊಡೋದಿಲ್ಲ. ಆದ್ರೆ ತಾವು ಕೂಡ ಪೊಲೀಸ್ ಇಲಾಖೆ ಜೊತೆಗೆ ಜಿಲ್ಲಾ ಆಡಳಿತ ಜೊತೆಗೆ ತಾವು ಕೈ ಜೋಡಿಸಬೇಕು, ಮತ್ತೆ ಶಾಂತಿ ಕಾಪಾಡಲಿಕ್ಕೆ ಸೌಹಾರ್ದವನ್ನ ಕಾಪಾಡಲಿಕ್ಕೆ ತಾವು ನಮ್ಗೆ ಸಹಾಯ ಮಾಡಬೇಕು. ತಮ್ಮೆಲ್ಲರಿಗೆ ನಾನು ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಎಡಿಜಿಪಿ ಅಲೋಕ್ ಕುಮಾರ್ ಅವರು ಈಗಾಗಲೇ ಅಲ್ಲಿ ಎಲ್ಲಾ ರೀತಿಯಾದಂತಹ ಬಿಗಿ ಭದ್ರತೆಯ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಇನ್ನು RF ಈಗಾಗಲೇ ಅಲ್ಲಿ ಪಥಸಂಚಲನವನ್ನ ಮಾಡಿದೆ. ಅಮೀರ್ ಅಹಮದ್ ಸರ್ಕಲ್ನಲ್ಲಿ ಎಲ್ಲ ಎಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಬೆಳಗ್ಗೆ ಎಡಿಜಿಪಿ ಅಲೋಕ್ ಕುಮಾರ್ ಹಾಗೆಯೇ SP ಕೂಡ ಅಲ್ಲಿ ರೌಂಡ್ಸ್ ಅನ್ನ ಹಾಕಿದ್ರು. ಹಾಗಾದ್ರೆ ಯಾವ ರೀತಿಯಾಗಿ ಅಲ್ಲಿ ಎಲ್ಲ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ, RF ಪಥಸಂಚಲನವನ್ನ ನಡೆಸಿದೆ, ಜನರಿಗೆ ಭರವಸೆಯನ್ನ ನೀಡಲಾಗ್ತಾ ಇದೆ, ಧೈರ್ಯ ತುಂಬ ಕೆಲಸವನ್ನ ಮಾಡಲಾಗ್ತಾ ಇದೆ, ಇವೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ, ನೋಡೋಣ. ಶಿವಮೊಗ್ಗದಲ್ಲಿ ಏನು ನಿನ್ನೆ ಗಲಾಟೆ ಆಗಿತ್ತು, ಆ ಒಂದು ಗಲಾಟೆ ಹಿನ್ನೆಲೆ ಈಗಾಗಲೇ ಬೆಂಗಳೂರಿನಿಂದ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನು ಕೂಡ ಕರೆತಂದಿದ್ರು. ಯಾಕಂದ್ರೆ ಬೆಂಗಳೂರಿಗೆ ಬಂದೋಬಸ್ತ್ ಸಲುವಾಗಿ ಶಿವಮೊಗ್ಗದಿಂದ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನು ಕಳಿಸ್ಕೊಟ್ಟಿದ್ರು. ಆದರೆ ಮತ್ತೆ ನಿನ್ನೆ ಇಲ್ಲಿ ಘಟನೆ ಆದಂತಹ ಹಿನ್ನೆಲೆಯಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನು ವಾಪಸ್ ಕರೆಸ್ತಂದಿರುವಂತದ್ದು. ಸದ್ಯಕ್ಕೆ 250ಕ್ಕೂ ಹೆಚ್ಚು ರ್ಯಾಪಿಡ್ ಆಕ್ಷನ್ ಫೋರ್ಸ್ ನ ಸಿಬ್ಬಂದಿಯವರು ಈಗಾಗಲೇ ಶಿವಮೊಗ್ಗಕ್ಕೆ ಬಂದಿದ್ದಾರೆ. ಸದ್ಯಕ್ಕೆ AA ಸರ್ಕಲ್ ಏನಿತ್ತು ನಿನ್ನೆ ಫ್ಲೆಕ್ಸ್ ಹಾಕಿದಂತಹ ಸಂದರ್ಭದಲ್ಲಿ ಗಲಾಟೆ ಆಯಿತು. ಆ ಒಂದು ಗಲಾಟೆ ಆದಂತಹ ಸ್ಥಳಕ್ಕೆ ನೇಮಕ ಮಾಡುವಂತ ನಿಟ್ಟಿನಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಬಂದಿರುವಂತದ್ದು. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಸೂಕ್ತ ರೀತಿಯಂತ ಒಂದು ಬಂದೋಬಸ್ತ್ನೊಂದಿಗೆ ಅವರು ಬಂದಿರುವಂತದ್ದು. ಬುಲೆಟ್ ಪ್ರೂಫ್ ಜಾಕೆಟ್ ಆಗಿರ್ಬೋದು ಅಥವಾ ಗನ್ ಆಗಿರ್ಬೋದು ಇಟ್ಕೊಂಡು ಸದ್ಯಕ್ಕೆ ಅವರು ಕೂಡ ಅಷ್ಟೇ ಈಗ ಸಿದ್ಧತೆಯನ್ನ ತೊಡಕೊಂಡಿರುವಂತದ್ದು. ಸದ್ಯಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ RAF ಫೋರ್ಸ್ ಅನ್ನು ಈಗಾಗಲೇ ಹೆಚ್ಚುವರಿಯಾಗಿ ತೆಗೆದುಕೊಂಡಿರುವಂತದ್ದು. ಸದ್ಯಕ್ಕೆ ಎಲ್ಲರೂ ಕೂಡ ಅಷ್ಟೇ ಸನ್ನದ್ಧರಾಗಿ ಈಗಾಗಲೇ ನಿಂತಿದ್ದಾರೆ. ಜೊತೆಗೆ ಈಗಾಗಲೇ ಒಂದು ಪೆರೇಡ್ ಅನ್ನು ಕೂಡ ಮಾಡ್ತಿರುವಂತದ್ದು. ಸದ್ಯಕ್ಕೆ ಶಿವಮೊಗ್ಗವನ್ನ ಇಡೀ ಪೊಲೀಸರು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಯಾವುದೇ ರೀತಿಯಂತಹ ಒಂದು ಅಹಿತಕರ ಘಟನೆಗಳಾಗಬಾರ್ದು, ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು. ನಿನ್ನೆ ಏನೊಂದು ಸ್ಟ್ಯಾಬಿಂಗ್ ಆಗಿತ್ತು, ಅದಕ್ಕೆ ಆಲ್ಟರ್ನೇಟ್ ಆಗಿ ಬೇರೆ ಯಾವುದೇ ರೀತಿಯಂತ ಒಂದು ಕ್ರೈಮ್ಗಳು ಶಿವಮೊಗ್ಗದಲ್ಲಿ ಆಗಬಾರದು ಈಗ ಅನ್ನುವಂಥ ನಿಟ್ಟಿನಲ್ಲಿ RAF ನ ಈಗಾಗಲೇ ಕರೆಸ್ಕೊಂಡಿರುವಂಥದ್ದು. ಸದ್ಯಕ್ಕೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ನ ಸುಮಾರು 250ಕ್ಕೂ ಅಧಿಕ ಸಿಬ್ಬಂದಿಯವರು ಈಗಾಗಲೇ AA ಸರ್ಕಲ್ಗೆ ಬಂದಿದ್ದಾರೆ. AA ಸರ್ಕಲ್ನಲ್ಲಿ ಸೂಕ್ತ ಬಂದೋಬಸ್ತ್, ಯಾಕಂದ್ರೆ ಒಂದು ಕಡೆ ಪೊಲೀಸ್ ಇಲಾಖೆ ಮತ್ತೊಂದು ಕಡೆ RAF ನ ಬಂದೋಬಸ್ತೊಂದಿಗೆ ಕಂಪ್ಲೀಟ್ ಆಗಿ AA ಸರ್ಕಲ್ ಅಂದ್ರೆ ಈ ಒಂದು ವೀರ ಸಾವರ್ಕರ್ ಅವರ ಫೋಟೋ ಏನು ಹಾಕಿದ್ರು ಅದನ್ನ ತೆರವುಗೊಳಿಸುವ ವಿಚಾರ ಗಲಾಟೆ ಏನಾಯಿತು, ಆ ಒಂದು ಗಲಾಟೆ ನಿಮಿತ್ತವಾಗಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನು ಬಂದಿರುವಂತದ್ದು. ಸದ್ಯಕ್ಕೆ ಈಗ ನೀವು ನೋಡ್ತಾ ಇರಬಹುದು, ಆ ಒಂದು AA ಸರ್ಕಲ್ಗೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕೂಡ ಹೋಗ್ತಾ ಇದೆ. ಕಂಪ್ಲೀಟ್ ಆಗಿ ಈ ಒಂದು ಸರ್ಕಲ್ ಏನಿದೆ ಸರ್ಕಲ್ ಅನ್ನ ಸುತ್ತುವರಿತಾರೆ. ಸರ್ಕಲ್ ನಲ್ಲಿ ಯಾರು ಕೂಡ ಅಷ್ಟೇ ಗಲಾಟೆ ನಡೆದಂತಹ ಸ್ಥಳಕ್ಕೆ ಬಾರದ ರೀತಿಯಲ್ಲಿ ಎಲ್ಲಾ ರೀತಿಯಂತಹ ಮುನ್ನೆಚ್ಚರಿಕೆಯ ಬಂದೋಬಸ್ತ್ ಮತ್ತು ಭದ್ರತೆ ಈಗಾಗಲೇ ಕೈಗೊಂಡಿರುವಂತದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ 144 ಸೆಕ್ಷನ್ ಒಂದ್ ಕಡೆ ಶಿವಮೊಗ್ಗದಲ್ಲಿದ್ರೆ, ಮತ್ತೊಂದು ಕಡೆ ಯಾವುದೇ ರೀತಿಯಂತ ಘಟನೆಗಳು ಮರಕಳಿಸಬಾರ್ದು, ಯಾವುದೇ ರೀತಿಯ ಘಟನೆಗಳಾಗಬಾರ್ದು, ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಕಾರಣಕ್ಕೋಸ್ಕರ ಇಡೀ ಶಿವಮೊಗ್ಗ ಜಿಲ್ಲೆಯಾದ್ಯಂತಲೂ ಕೂಡ ಅಷ್ಟೇ ಪೊಲೀಸರು ತಮ್ಮ ಹತೋಟಿಗೆ ತೆಗೆದುಕೊಂಡು ಸೂಕ್ತ ರೀತಿಯಂತ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಸಾವರ್ಕರ್ ಫ್ಲೆಕ್ಸ್ ವರ್ಸಸ್ ಟಿಪ್ಪು ಫೋಟೋ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಫ್ಲೆಕ್ಸ್ ಗಲಾಟೆಯ ಕೇಸ್ನಲ್ಲಿ ಇಲ್ಲಿವರೆಗೂ ಕೂಡ ಒಟ್ಟಾರೆಯಾಗಿ 4 ಅರೆಸ್ಟ್ ಮಾಡಲಾಗಿದೆ. ದೊಡ್ಡಪೇಟೆ ಪೊಲೀಸರು 4 ಆರೋಪಿಗಳನ್ನ ಬಂಧಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನದೀಮ್, ಅಬ್ದುಲ್ ರೆಹಮಾನ್, ತನ್ವೀರ್ ಹಾಗೆಯೇ ಜಬೀವುಲ್ಲಾ, ರೆಹಮಾನ್, ತನ್ವೀರ್ ಹಾಗೆಯೇ ನದೀಮ್, ಈ 4ರನ್ನ ಅರೆಸ್ಟ್ ಮಾಡಲಾಗಿದೆ. ಜಬೀವುಲ್ಲಾನನ್ನ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ, ಆತನನ್ನು ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಆತ ಪೊಲೀಸರ ಮೇಲೇನೆ ದಾಳಿಗೆ ಪ್ರಯತ್ನವನ್ನ ಮಾಡಿದ್ದಾನೆ. ಪೊಲೀಸರಿಗೆ ಚಾಕು ತೋರಿಸಿ ಎಸ್ಕೇಪ್ಗೆ ಜಬೀವುಲ್ಲಾ ಯತ್ನವನ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಪೊಲೀಸರು ಜಬೀವುಲ್ಲಾ ಕಾಲಿಗೆ ಗುಂಡು ಹೊಡೆದಿದ್ದಾರೆ, ಬಂಧಿಸಿದ್ದಾರೆ. ನಂತರ ಪೊಲೀಸರು ವಿನೋಬಾನಗರ PSI ಮಂಜುನಾಥ್ ಕುರಿ ಅವರು ಈಗಾಗಲೇ ಜಬೀವುಲ್ಲಾನನ್ನ ಅರೆಸ್ಟ್ ಮಾಡಿದ್ದಾರೆ. ಶಿವಮೊಗ್ಗದ ಫಲಕ್ ಪ್ಯಾಲೇಸ್ ಹಿಂದೆ ಆರೋಪಿಯನ್ನ ಬಂಧಿಸಲಾಗಿದೆ. ಜಬೀವುಲ್ಲಾ ಈಗ ಆಸ್ಪತ್ರೆಯಲ್ಲಿದ್ದಾನೆ. ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಉಳಿದ 3 ವಿಚಾರಣೆಯನ್ನ ತೀವ್ರಗತಿಯಲ್ಲಿ ನಡೆಸಲಾಗ್ತಾ ಇದೆ. ರಹಸ್ಯ ಸ್ಥಳದಲ್ಲಿ ಪೊಲೀಸರು 3 ಆರೋಪಿಗಳ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದು, ದೊಡ್ಡಪೇಟೆ ಇನ್ಸ್ಪೆಕ್ಟರ್ ಅಂಜನ್ ಕುಮಾರ್ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ನಿನ್ನೆ ನಡೆದಂತಹ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಲ್ಲಾ ಕಡೆ ಬಿಗಿ ಭದ್ರತೆಯನ್ನು ಅಲ್ಲಿ ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆ ತೀವ್ರಗತಿಯಂತಹ ವಿಚಾರಣೆ ನಡೆಸಲಾಗ್ತಾ ಇದೆ. ಯಾರ್ಯಾರು ಆರೋಪಿಗಳಿದ್ದಾರೆ ಅವರೆಲ್ಲರನ್ನ ಕೂಡ ಈಗ ವಶಕ್ಕೆ ಪಡೆಯುವಂತಹ, ಬಂಧಿಸುವಂತಹ, ಹುಡುಕಾಟವನ್ನ ಮಾಡುವಂತಹ ಕೆಲಸವನ್ನ ಪೊಲೀಸರು ಅಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಕಾನೂನು ಸುವ್ಯವಸ್ಥೆ ಹದಗೆಡದ ರೀತಿಯಲ್ಲೂ ಕೂಡ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ನಿನ್ನೆ ಬೆಳಗಿನ ಜಾವ ಅಂದ್ರೆ ಇವತ್ತು ಬೆಳಗಿನ ಜಾವ 3 ಗಂಟೆಯ ವೇಳೆಗೆ ಜಬೀವುಲ್ಲಾ ಅನ್ನುವಂತಹ ಆರೋಪಿಯನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಹೋದಂತಹ ಸಂದರ್ಭದಲ್ಲಿ ಆತ ಪೊಲೀಸರ ಮೇಲೇನೆ ಹಲ್ಲೆಗೆ ದಾಳಿಗೆ ಯತ್ನವನ್ನ ಮಾಡ್ತಾನೆ, ಎಸ್ಕೇಪ್ ಆಗುವಂತಹ ಪ್ರಯತ್ನವನ್ನ ಮಾಡ್ತಾನೆ.
ಆದ್ರೆ ಆತನ ಕಾಲಿಗೆ ಗುಂಡೇಟನ್ನ ಹಾಕಿ ಆತನನ್ನ ಈಗಾಗಲೇ PSI ಮಂಜುನಾಥ್ ಕುರಿ ನನ್ನ ಬಂಧಿಸಿದ್ದಾರೆ. ಹಾಗೆಯೇ ಈಗ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಈಗ ಅವರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಜಬೀವುಲ್ಲನನ್ನ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಉಳಿದಂತೆ 3 ಆರೋಪಿಗಳನ್ನ ತೀವ್ರಗತಿಯಲ್ಲಿ ರಹಸ್ಯ ಸ್ಥಳದಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಘಟನೆಗೆ ಏನು ಕಾರಣ ಅಂದ್ರೆ ಯಾವ ಕಾರಣಕ್ಕಾಗಿ ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ, ಇದು ಪೂರ್ವ ನಿಯೋಜಿತ ಕೃತ್ಯನ ಅಥವಾ ಆ ಟೈಮ್ ಅಲ್ಲಿ ಇಮಿಡಿಯೇಟ್ ಆಗಿ ಮಾಡಬೇಕಂದ್ರೆ ಅವ್ರ ಹತ್ರ ಆಗ್ಲೇ ಚಾಕು ಇತ್ತು, ಆ ರೀತಿಯಾದಂತಹ ವಸ್ತುಗಳು ಇತ್ತು, ಪೂರ್ವ ನಿಯೋಜಿತವಾಗಿ ಏನಾದ್ರು ಮೊದಲೇ ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿದ್ರ, ಹೀಗೆಲ್ಲದರ ಬಗ್ಗೆ ತೀವ್ರವಾದ ತನಿಖೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿವರೆಗೂ ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹಾಗೇನೆ ಚಾಕುಗೆ ಇರಿತಕ್ಕೆ ಒಳಗಾದಂತಹ ಪ್ರೇಮ್ ಸಿಂಗ್ ಅವರ ಸ್ನೇಹಿತ ಶರವಣ ಹಾಗೇನೆ ಆತ ಕೂಡ ಗಾಯಾಳು. ಆತ ಹೇಳುವ ರೀತಿಯಲ್ಲಿ 7 ರಿಂದ 8 ಜನ ಇದ್ರು, ಇಮಿಡಿಯೇಟ್ ಆಗಿ ಬಂದ್ರು, ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು ಕೂಡ ಆಗ್ಲಿಲ್ಲ. ಅಲ್ಲಿ ಪ್ರೇಮ್ ಸಿಂಗ್ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಆತನ ಮೇಲೆ ಚಾಕುವಿನಿಂದ ಇರಿಯಲಾಗಿದೆ, ಹೊಟ್ಟೆಗೆ ಚಾಕುವಿನಿಂದ ಇರಿಯಲಾಗಿತ್ತು ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ನಿನ್ನೆ ಗೃಹ ಸಚಿವರಾಗಿರುವಂತಹ ಆರಗ ಜ್ಞಾನೇಂದ್ರ ಹಾಗೆ ಉಸ್ತುವಾರಿ ಸಚಿವರು ಕೂಡ ಅಲ್ಲಿಗೆ ಹೋಗಿ ಈಗಾಗಲೇ ಪ್ರೇಮ್ ಸಿಂಗ್ನ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಸೊ ಈಗಾಗಲೇ ಆರೋಪಿಗಳ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ತೀವ್ರಗತಿಯಲ್ಲಿ ರಹಸ್ಯ ಸ್ಥಳದಲ್ಲಿ ಈ ಒಂದು ವಿಚಾರಣೆ ನಡೆಸಲಾಗ್ತಾ ಇರುವಂತದ್ದು. ಇನ್ನು ಕೂಡ ಆರೋಪಿಗಳ ಉಳಿದಂತೆ ಹುಡುಕಾಟ ನಡೀತಾ ಇದೆಯಾ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಈಗಾಗಲೇ 4 ಅರೆಸ್ಟ್ ಮಾಡಲಾಗಿದೆ, ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಇನ್ನೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನ ಹುಡುಕ್ತಾ ಇದ್ದಾರೆ ಪೊಲೀಸರು. ಇದರಲ್ಲಿ ಇರುವಂತಹ ಚಾನ್ಸಸ್ ಇದೆಯಾ? ಯಾಕಂದ್ರೆ ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ 7 ರಿಂದ 8 ಜನ ಇದ್ರು ಅಂತ ಹೇಳ್ತಾ ಇದ್ರು. ಹೌದು ನವಿತಾ, ಏನು ನಿನ್ನೆ ನಡೆದಂತಹ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಪೊಲೀಸರು 4 ಜನ ಹಿಡಿದು ಇವಾಗ ವಿಚಾರಣೆ ನಡೆಸಿ ರಹಸ್ಯ ಸ್ಥಳದಲ್ಲಿ ವಿಚಾರಣೆ ನಡೆಸಿ ಈಗ ಮತ್ತೆ ದೊಡ್ಡಪೇಟೆ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ ಅಂತ ಹೇಳ್ಬೋದು. ತನ್ವೀರ್ ಎಂಬ 4ನೇ ವ್ಯಕ್ತಿಯನ್ನ ಕೂಡ ಈಗ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಕರೆತಂದು ಅವರನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಇದರ ಜೊತೆಗೆ ಪೊಲೀಸ್ನವರು ಮತ್ತೊಂದು ರೀತಿಯಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಇದ್ದಂತವರು ಈಗ ಅಲ್ಲಿನ ಐ ವಿಟ್ನೆಸ್ ಆದಂತವ್ರು ಹೇಳಿರೋ ಪ್ರಕಾರ 7 ರಿಂದ 10 ಜನಗಳು ಅಲ್ಲಿ 10 ಜನರು ಆ ಸ್ಥಳದಲ್ಲಿ ಆತರ ಪ್ರಕರಣವನ್ನ ಮಾಡುದು ಅಂತಾನೆ ಕೇಳ್ಪಡ್ತಾ ಇತ್ತು. ಹಾಗಾಗಿ ಆ ವಿಚಾರದಲ್ಲೂ ಕೂಡ ತನಿಖೆಯನ್ನ ಇದರಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗ ಅದ್ರ ಜೊತೆಗೆ ಈಗ ಶಿವಮೊಗ್ಗದಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಈ ಆರೋಪಿಗಳಿಗೆ ಯಾವ್ದಾದ್ರು ಸಂಘಟನೆಯಲ್ಲಿ ಅವರಿಗೆ ಲಿಂಕ್ ಇದೆಯಾ ಅಥವಾ ನಂಟಿದೆಯಾ ಅಂತ ಕೂಡ ಒಂದು ಆಂಗಲ್ ಅಲ್ಲಿ ಅವರನ್ನ ತನಿಖೆ ನಡೆಸ್ತಾ ಇದ್ದಾರೆ. ಆದ್ರೆ ಬರ್ತಾ ಇರೋ ಪ್ರಕಾರ ಅವರು PFI ಸಂಘಟನೆಯಲ್ಲಿ ಅವರು ತೊಡಗಿಕೊಂಡಿದ್ರು ಅಂತ ಒಂದು ಸುದ್ದಿ ಕೇಳಿ ಬರ್ತಾ ಇದೆ. ಆದ್ರೆ ತನಿಖೆ ನಂತರ ಇದು ಹೊರ ಬರಬೇಕಾಗಿದೆ. ತನಿಖೆ ಕೂಡ ಈಗ ADGP ಅವರು ನೇತೃತ್ವದಲ್ಲಿ ಈಗ ನಡೀತಾ ಇದೆ. ಅದನ್ನ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ತನಿಖೆನ ಮುಂದುವರೆದ ಭಾಗವನ್ನ ನಡೆಸ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಚಾಮರಾಜಪೇಟೆ ಮೈದಾನದಲ್ಲಿ ಭದ್ರತೆ ಮುಂದುವರೆದಿದ್ದು ಮೈದಾನದ ಸುತ್ತ ಪೊಲೀಸರು ಬಂದೋಬಸ್ತ್ ಅನ್ನು ಕೈಗೊಂಡಿದ್ದಾರೆ. ಇಬ್ಬರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 50 ಪೊಲೀಸರು ಈಗಾಗಲೇ ಚಾಮರಾಜಪೇಟೆಯ ಮೈದಾನಕ್ಕೆ ಭದ್ರತೆಯನ್ನ ನೀಡುತ್ತಿದ್ದಾರೆ. ಮುಂದೆ ಗಣೇಶೋತ್ಸವಕ್ಕೆ ಹಿಂದೂಗಳು ಒತ್ತಡವನ್ನ ಹೇರ್ತಾ ಇದ್ದಾರೆ, ಅವಕಾಶವನ್ನ ಮಾಡಿಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಮೈದಾನದಲ್ಲಿ ಅವಕಾಶ ಕೊಡಬೇಕು ಅಂತ ಹೇಳಿ ಒತ್ತಡವನ್ನ ಹೇರುವಂತಹ ಹಿನ್ನೆಲೆಯಲ್ಲಿ ಕಂದಾಯ ಪೊಲೀಸ್ ಅಧಿಕಾರಿಗಳಿಗೆ ಇದೊಂದು ಚಾಲೆಂಜ್ ಆಗಿದೆ. ಈಗ ಗಣೇಶೋತ್ಸವಕ್ಕೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮನೆಯಷ್ಟೇ ಆರ್ ಅಶೋಕ್ ಅವರು ಹೇಳ್ತಾ ಇದ್ರು, ಸ್ವಾತಂತ್ರ್ಯ ದಿನಾಚರಣೆಗಷ್ಟೇ ಅವಕಾಶ ಇರುವಂತದ್ದು, ಬೇರೆ ಯಾವುದಕ್ಕೂ ಕೂಡ ಇಲ್ಲ ಅಂತ ಹೇಳಿ. ಆದ್ರೆ ಈಗಾಗಲೇ ಅನೇಕ ನಾಯಕರುಗಳೇ ಈಗ ಹೇಳ್ತಾ ಇದ್ದಾರೆ ಅಲ್ಲಿ ಗಣೇಶೋತ್ಸವ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ. ಸೊ ಈಗ ಹಾಗಾದ್ರೆ ಈದ್ಗಾ ಮೈದಾನದ ಭದ್ರತೆ ಯಾವ ರೀತಿ ಆಗಿದೆ, ಈಗಲೂ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ವಾಕ್ಥ್ರೂ ಮೂಲಕ ನೋಡೋಣ. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ನಿನ್ನೆ ಅದ್ದೂರಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಲಾಯಿತು. ಆ ಬಳಿಕ ಮೈದಾನದಲ್ಲಿ ಇಂದು ಸಹ ಪೊಲೀಸ್ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ. ಪೊಲೀಸರು ಸಹ ಮೈದಾನದ ಸುತ್ತಮುತ್ತ ಇನ್ನು ಬಂದೋಬಸ್ತ್ ಅನ್ನ ಮಾಡ್ತಾ ಇರೋದನ್ನು ನಾವು ನೋಡಬಹುದು. ಯಾಕಂದ್ರೆ ಈ ಒಂದು ಮೈದಾನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಸೇರಿ ಕೆಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಸಾಕಷ್ಟು ಸಂಘಟನೆಗಳೊಂದು ಪೊಲೀಸರಿಗೆ ಮತ್ತೆ ಅಧಿಕಾರಿಗಳಿಗೆ ಮನವಿಯನ್ನು ಸಹ ಮಾಡಿದ್ರು. ಆ ನಂತರ ಸರ್ಕಾರವೇ ಈ ಒಂದು ಮೈದಾನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡುತ್ತೆ, ಅದಕ್ಕೆ
ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಕೈಗೊಳ್ತೀವಿ ಅಂತೇಳಿ ಒಂದು ಆದೇಶವನ್ನು ಸಹ ಹೊರಡಿಸಿತ್ತು. ಅದರಂತೆ ನಿನ್ನೆ ಇಲ್ಲಿ ಒಂದು ಏನು ಬೆಂಗಳೂರು ನಗರ ಉತ್ತರ ವಿಭಾಗದ ಏನು ಎಸಿ ಆಗಿರುವಂತಹ ಒಂದು ಶಿವಣ್ಣ ಅವರು ಇಲ್ಲಿ ಧ್ವಜಾರೋಹಣ ಮಾಡಿ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ರು. ಇದನ್ನ ಸಾಕಷ್ಟು ಜನ ಇಲ್ಲಿನ ಸ್ಥಳೀಯರು ಕಣ್ತುಂಬಿಕೊಂಡು ಒಂದು ಸಂತಸವನ್ನು ಸಹ ಪಟ್ಟಿದ್ರು. ಇದೀಗ ಈ ಒಂದು ಮೈದಾನದಲ್ಲಿ ಇನ್ನೂ ಸಹ ಪೊಲೀಸರು ಬಂದೋಬಸ್ತ್ ಅನ್ನ ಮುಂದುವರಿಸಿದ್ದಾರೆ. ಏನು ಮೈದಾನ ಸುತ್ತಲೂ ಸಹ ಇನ್ನು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಹಾಗೂ ನಿನ್ನೆ ಅಳವಡಿಕೆ ಮಾಡಲಾಗಿದ್ದಂತ ಏನು ಬ್ಯಾರಿಕೇಡ್ಸ್ ಏನಿದೆ ಆ ಒಂದು ಬ್ಯಾರಿಕೇಡ್ಗಳು ಇನ್ನೂ ಸಹ ಮೈದಾನದಲ್ಲಿ ಹಾಗೆ ಉಳ್ಕೊಂಡಿರೋದು. ಏನು ಜನ ಕೇವಲ ಒಂದು ಭಾಗದಲ್ಲಿ ಅಷ್ಟೇ ಮೈದಾನದ ಒಳಗಡೆ ಎಂಟ್ರಿ ಆಗ್ಬೋದು, ಅಲ್ಲೂ ಸಹ ಬ್ಯಾರಿಕೇಡ್ ಹಾಗೆ ಉಳಿದಿರೋದ್ರಿಂದ ಆ ಒಂದು ಭಾಗದಲ್ಲಿ ಮಾತ್ರ ಬಂದು ನಿಂತ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಇನ್ನು ಉಳಿದಂತೆ ಮೈದಾನದ ಸುತ್ತಲೂ ಸಹ ಬ್ಯಾರಿಕೇಡ್ ನಿನ್ನೆ ಯಾವ ರೀತಿ ಅಳವಡಿಕೆ ಮಾಡಿದ್ರು ಇವತ್ತು ಸಹ ಅದನ್ನ ಅದೇ ರೀತಿಯಾಗಿ ಹಾಗೆ ಕಂಟಿನ್ಯೂ ಆಗಿ ಇಟ್ಕೊಂಡಿದ್ದಾರೆ. ಪೊಲೀಸರು ಸಹ ಪ್ರತಿಯೊಂದು ಮೂಲೆಯಲ್ಲೂ ಸಹ ಪ್ರತಿಯೊಂದು ಕಡೆಯೂ ಸಹ ಇನ್ನು ಪೊಲೀಸರು ಹಾಗೆ ಒಂದು ಇಲ್ಲೇ ಇರೋದ್ರಿಂದ ಹೆಚ್ಚಿನ ಒಂದು ಬಂದೋಬಸ್ತ್ ಮತ್ತೆ ಭದ್ರತೆಯನ್ನ ಇವತ್ತು ಸಹ ಇಲ್ಲಿ ಮುಂದುವರಿಸಲಾಗಿದೆ. ಈಗಾಗಲೇ ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಸಹ ಈ ಒಂದು ಬಂದೋಬಸ್ತ್ ನ ಉಸ್ತುವಾರಿ ವಹಿಸಿಕೊಂಡಿದ್ದು ಅವರು ಸಹ ಇಲ್ಲಿ ಬೆಳಿಗ್ಗೆಯಿಂದಲೂ ಸಹ ಇದೇ ಒಂದು ಮೈದಾನ ಸುತ್ತಲೂ ಸಹ ಒಂದು ಮೊಕ್ಕ ಮೂಡಿರುವಂತದ್ದು. ಯಾರು ಸಹ ಇಲ್ಲಿ ಬೇರೆ ಒಂದು ಗೊಂದಲದ ವಿಚಾರಗಳಿರ್ಬೋದು ಮತ್ತೆ ಬೇರೆ ಬೇರೆ ಒಂದು ಸನ್ನಿವೇಶ ಮತ್ತೆ ವಿಚಾರಗಳಿಗೆ ಒಂದು ಅವಕಾಶ ಕೊಡದಂತೆ ಇಲ್ಲಿ ಪೊಲೀಸರು ಇನ್ನೂ ಸಹ ಹೆಚ್ಚಿನ ಒಂದು ಮುತುವರ್ಜನೆ ವಹಿಸಿದ್ದಾರೆ. ಈಗೇನೋ ಏನು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ನಿನ್ನೆ ಅದ್ದೂರಿಯಾಗಿ ಆಯ್ತು. ಆದ್ರೆ ಇದೇ ತಿಂಗಳ ಕೊನೆಯಲ್ಲಿ ಬರುವಂತಹ ಒಂದು ಗಣೇಶ ಹಬ್ಬ ಏನಿದೆ ಆ ಒಂದು ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಈಗಾಗಲೇ ಕೆಲವು ಹಿಂದೂಪರ ಸಂಘಟನೆಗಳು ಒಂದು ಮನವಿಯನ್ನು ಸಹ ಕೊಟ್ಟಿದ್ದಾವೆ. ಆ ಒಂದು ಮನವಿಗೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ, ಅನುಮತಿ ಕೊಡುತ್ತಾ ಇಲ್ವೋ ಅನ್ನೋದು ಕುತೂಹಲ ಸಹ ಈಗ ಉಂಟಾಗಿದ್ದು ಅದಕ್ಕೆ ಸರ್ಕಾರದ ನಿರ್ಧಾರ ಏನಾಗಿರುತ್ತೆ ಅನ್ನುವಂತ ಏನಾಗಿರಬಹುದು ಅನ್ನೋ ಒಂದು ಕುತೂಹಲ ಸಹ ಈಗ ಎಲ್ಲರನ್ನು ಕಾಡ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ್ಲು ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಒಂದ್ ಕಡೆ ಶಿವಮೊಗ್ಗದಲ್ಲಿ ಗಲಾಟೆ, ಇನ್ನೊಂದ್ ಕಡೆ ಈದ್ಗಾ ಮೈದಾನದಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಒದಗಿಸಲಾಗ್ತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿ ಸರ್ಕಾರದಿಂದ ಮತ್ತೊಂದು ಎಡವಟ್ಟಾಗಿದೆ. ಇಲ್ಲಿ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಈಗ ಸರ್ಕಾರ ಎಡವಟ್ಟನ್ನ ಮಾಡಿದ್ದು ಇಲ್ಲಿ ಅಧಿಕಾರಿಗಳು ಸಾಕಷ್ಟು ಎಡವಟ್ಟುಗಳನ್ನ ಮಾಡ್ತಾ ಇರೋದನ್ನ ಕೂಡ ನಾವು ನೋಡ್ತಾ ಇದೀವಿ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಇಬ್ಬರ ಹೆಸರುಗಳೇ ಅಲ್ಲಿ ಮಾಯ ಆಗಿದೆ. ಅಲ್ಲಿ ಒಂದಷ್ಟು ಗ್ರೌಂಡ್ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ದ್ವಾರಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಹೆಸರುಗಳನ್ನ ಇಟ್ಟಿರ್ತಾರೆ ಪ್ರತಿ ಒಂದು ದ್ವಾರಕ್ಕೂ ಕೂಡ. ಅದೇ ರೀತಿಯಾಗಿ ಅಲ್ಲಿ ಟಿಪ್ಪು ಸುಲ್ತಾನ್ ದ್ವಾರ ಮತ್ತು ರಾಣಿ ಚೆನ್ನಮ್ಮ ದ್ವಾರ ಅನ್ನುವಂತಹ ಹೆಸರುಗಳು ಇತ್ತು ಫಸ್ಟ್ಗೆ. ಎರಡೂ ದ್ವಾರಗಳ ಮೇಲಿನ ಹೆಸರಿಗೆ ಈಗ ಸುಣ್ಣ ಬಳಸಿದೆ ಸರ್ಕಾರ. ಆಗಸ್ಟ್ 13ರಂದೇ ಎರಡೂ ಹೆಸರಿಗೆ ಸುಣ್ಣ ಬಳಸಿದೆ ಸರ್ಕಾರ. ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಈಗ ಇಲ್ಲಿ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಗಲಾಟೆಗಳಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಈಗ ಈ ರಾಣಿ ಚೆನ್ನಮ್ಮ ದ್ವಾರ ಮತ್ತು ಟಿಪ್ಪು ಸುಲ್ತಾನ್ ದ್ವಾರ ಅನ್ನುವಂತಹ ಹೆಸರುಗಳಿದ್ದಂತಹ ದ್ವಾರಗಳ ಮೇಲಿನ ಹೆಸರಿಗೆ ಯಾಕೆ ಸರ್ಕಾರ ಸುಣ್ಣ ಬಳಸುವಂತಹ ಕೆಲಸವನ್ನ ಮಾಡಿದೆ ಅನ್ನೋದು ಈಗ ಒಂದ್ ಕಡೆ ಈಗಾಗಲೇ ಸಾಕಷ್ಟು ಪ್ರಚೋದನೆಗಳು ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನೊಂದಷ್ಟು ಸಾಕಷ್ಟು ಗಲಾಟೆಗಳು ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಎಡವಟ್ಟನ್ನ ಮಾಡಿದ್ದು ನಿನ್ನೆ ಇಲ್ಲೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಧ್ವಜ ಹಾರಿಸುವುದರ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಗೆ ನಿನ್ನೆ ಸಿಎಂ ಚಾಲನೆಯನ್ನು ಕೂಡ ಕೊಟ್ಟಿದ್ರು. ಸೊ ಈಗ ಆ ಒಂದು ದ್ವಾರದ ಎಡವಟ್ಟುಗಳು ಕಾಣಿಸ್ತಾ ಇದೆ. ಎರಡು ದ್ವಾರಗಳ ಮೇಲಿನ ಹೆಸರಿಗೆ ಸರ್ಕಾರ ಸುಣ್ಣ ಬಳಸಿದೆ. ಅಂದ್ರೆ ನಿನ್ನೆ ಮಾಡಿದ್ದಲ್ಲ ಇದು, ಆಗಸ್ಟ್ 13ರಂದೇ ಎರಡೂ ಕೂಡ ದ್ವಾರದ ಹೆಸರಿಗೆ ಸುಣ್ಣವನ್ನು ಬಳಸಿದೆ ಸರ್ಕಾರ. ಮಾಣಿಕ್ ಷಾ ಮೈದಾನದಲ್ಲಿ ಹೋರಾಟಗಾರರ ಹೆಸರಿಗೆ ಸುಣ್ಣವನ್ನು ಬಳಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ನಡೆಯನ್ನ ಖಂಡಿಸಿದ್ದಾರೆ ಮಾಜಿ ಸಚಿವ ಯುಟಿ ಖಾದರ್. ಇದು ಬಿಜೆಪಿಯವರ ವ್ಯಕ್ತಿತ್ವವನ್ನ ತೋರಿಸುತ್ತೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ರಾಣಿ ಚೆನ್ನಮ್ಮ ಅವರ ದ್ವಾರ ಇತ್ತು, ಆ ಒಂದು ಹೆಸರಿಗೂ ಕೂಡ ಈಗಾಗಲೇ ಬಣ್ಣವನ್ನ ಬಳಿಯಲಾಗಿದೆ. ಮತ್ತೊಂದು ಕಡೆ ಟಿಪ್ಪು ಸುಲ್ತಾನ್ ದ್ವಾರ ಅಂತ ಇತ್ತು, ಅದಕ್ಕೂ ಕೂಡ ಬಣ್ಣವನ್ನ ಈಗ ಬಳಸಲಾಗಿದೆ. ಇದು ಆಗಸ್ಟ್ 13ರಂದೇ ನಡೆದಿರೋದು. ಹಾಗಾಗಿ ಈಗ ಯುಟಿ ಖಾದರ್ ಅವರು ಸರ್ಕಾರದ ಈ ಒಂದು ನಡೆಯ ಬಗ್ಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಟಿಪ್ಪು ಸುಲ್ತಾನ್ ದ್ವಾರಕ್ಕೆ ಇವತ್ತು ಪೇಂಟ್ ಬಳಿದಿದ್ದ ಇದು ಬಿಜೆಪಿ ಸರ್ಕಾರದ ಮನೋಸ್ಥಿತಿಯನ್ನು ಇವತ್ತು ತೋರಿಸಿಕೊಡ್ತದೆ. ಇವತ್ತು ಇವರು ಪೇಂಟ್ ಕೊಟ್ಟ ಬಗ್ಗೆ ಚರ್ಚೆ ಅಲ್ಲ, ಅದು ಇವರು ಯಾಕೆ ವಿರೋಧಿಸ್ತಾರೆ ಅಂತ ಚರ್ಚೆ ಅಲ್ಲ, ಅವರ ವ್ಯಕ್ತಿತ್ವ ಬಗ್ಗೆ ಇವತ್ತು ಚರ್ಚೆ ಆಗಬೇಕು. ಇವತ್ತು ಟಿಪ್ಪು ಸುಲ್ತಾನ್ ಅವರು ಈ ದೇಶವನ್ನು ಬ್ರಿಟಿಷ್ನ ಬಿಡುಗಡೆ ಮಾಡಲಿಕ್ಕೆ ಬೇಕಾಗಿ ತನ್ನ ಮಕ್ಕಳನ್ನು ಅಡವಿಟ್ಟದ್ದು ಅದು ಸತ್ಯ, ಅದು ಸುಳ್ಳು ಅಂತ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅದು ಇಲ್ಲಿ ಇತಿಹಾಸಗಾರ ಮಾತ್ರ ಬರೆದದಲ್ಲ, ಇವತ್ತು ಇಂಗ್ಲೆಂಡ್ನಲ್ಲಿ, ಫ್ರಾನ್ಸಲ್ಲಿ, ಇನ್ನಿತರ ದೇಶಗಳಲ್ಲಿ ಕೂಡ ಇವತ್ತು ಈ ಒಂದು ಮ್ಯೂಸಿಯಂನಲ್ಲಿ ಚರಿತ್ರೆ ಇದೆ. ಆವತ್ತಿನ ಕಾಲದಲ್ಲಿ ರಾಕೆಟ್ ಸಿಸ್ಟಮ್ ಅಂತ ಹೇಳಿಕೊಂಡು ಇವತ್ತು
ಆ ಒಂದು ನಮ್ಮ ಫಿರಂಗಿ ಬಾಂಬ್ ಆ ಒಂದು ಏನಿದೆ ಇದೆಯಲ್ಲ ವ್ಯವಸ್ಥೆ ಇದೆಯಲ್ಲ ಅವತ್ತಿನ ಕಾಲದಲ್ಲಿ, ಇವತ್ತು ಕೂಡ ಟಿಪ್ಪು ಆಡಳಿತ ಮಾಡಿದಂಥ ಜಾಗದಲ್ಲಿ ಆ ಫಿರಂಗಿಗಳು ಈಗಲೂ ಕೂಡ ಇದೆ. ಭಾರತ ರಾಷ್ಟ್ರಪತಿ ಬಿಜೆಪಿ ಆಡಳಿತದಿದ್ದಂಥ ರಾಷ್ಟ್ರಪತಿ ಬೆಂಗಳೂರಿನಲ್ಲಿ ವಿಧಾನಸಭೆಯಲ್ಲಿ ಕೂಡ ಈ ಮಾತನ್ನು ಕೂಡ ಹೇಳಿದ್ರು. ಸೊ ಏನು ಕೂಡ ಸುಳ್ಳು ಅಂತಲ್ಲ, ಸತ್ಯ ಅಲ್ವಾ ಅಂತ ನೀವು ದೇಶ ದ್ರೋಹಿ ಅಂತ ಹೇಳ್ತಿದ್ರು ಜನರ ಮಧ್ಯೆ. ಈ ರೀತಿಯ ಒಂದು ಪರಿಸ್ಥಿತಿ ಇವತ್ತು ಬಿಜೆಪಿ ಇವತ್ತು ಮಾಡ್ತಾ ಇದ್ದಾರೆ. ಸಮಾನತೆ ಆಡಳಿತ ಕೊಡ್ಲಿ, ಎಲ್ಲರಿಗೂ ವಿಶ್ವಾಸ ಆಡಳಿತ ಕೊಡ್ಲಿ, ಎಲ್ಲ ಕೂಡ ಇವತ್ತು ಕರೆಕ್ಟ್ ಆಗುವ ಒಂದು ವಿಚಾರ. ಇವತ್ತು ಬಿಜೆಪಿ ಸರ್ಕಾರದ ಯಾವುದಕ್ಕೆ ಪೇಂಟ್ ಬಲ್ದದಿರಲಿ, ಏನು ಕೆಲಸ ಇರಲಿ, ಅವರ ಸದುದ್ದೇಶ ಅಲ್ಲ, ದುರುದ್ದೇಶ, ಬರೇ ಓಟಿದು ಲೆಕ್ಕಾಚಾರ. ಜನರನ್ನು ವಿಭಾಗನವಾಗಿ ಓಟು ತೆಗಿಬೇಕಂತ ಇರುವುದು, ಒಂದೇ ಒಂದು ಕೆಲಸ ಮಾಡಿಕೊಂಡು ಜನರಿಗೆ ಓಟು ತೆಗೆಯುವಂಥ ವಿಚಾರದಲ್ಲಿ ಇವತ್ತು ಇಲ್ಲ. ಏನಾದ್ರು ಒಂದು ಕೆಲಸ ಮಾಡಿದ ಜನರಿಗೆ ದಯವಿಟ್ಟು ಅವರು ಹೇಳಿ. ಇದು ಇವತ್ತು ನಮ್ಮ ಇಲ್ಲಿ ವಿಚಾರಗಳು. ಕಿತ್ತೂರು ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ಮಾಣಿಕ್ ಪರೇಡ್ ಮೈದಾನದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಈಗ 13ನೇ ತಾರೀಕೆ ಈ 2 ದ್ವಾರಗಳಿಗೆ ಸುಣ್ಣವನ್ನ ಬಳಸಿರುವಂತಹ ಕೆಲಸ ಸರ್ಕಾರದಿಂದ ಆಗಿದೆ. ಅಂದ್ರೆ ಒಂದಷ್ಟು ಕಾಂಟ್ರವರ್ಸಿ ಇದೆ, ಬೇಡ ಅಂತಾನ ಹೇಗೆ ಅಂತ ಹೇಳಿ ಈಗ ಇದು ಕೂಡ ಸಾಕಷ್ಟು ಕಾಂಗ್ರೆಸ್ಸಿಗರ ಆಕ್ರೋಶಕ್ಕೂ ಕಾರಣ ಆಗಿದೆ. ಸದ್ಯಕ್ಕೆ ಅಲ್ಲಿ ಹೇಗಿದೆ ಆ ಒಂದು ದೃಶ್ಯಗಳನ್ನ ಎಕ್ಸ್ಪ್ಲೇನ್ ಮಾಡಬಹುದಾ, ತೋರಿಸಬಹುದಾ ಆಶಿಕ್? ಹೌದು, ಖಂಡಿತ ನವಿತಾ. ಈಗ ರಾಜ್ಯದಲ್ಲಿ ಈಗಾಗಲೇ ಭುಗಿಲೆದ್ದಿರುವಂತಹ ವಿವಾದ ಮತ್ತೆ ಆತಂಕ ಏನು ಅಂತಂದ್ರೆ ಆ ವೀರ ಸಾವರ್ಕರ್ ವರ್ಸಸ್ ಟಿಪ್ಪು ಸುಲ್ತಾನ್ ಅನ್ನುವಂಥದ್ದು 13ನೇ ತಾರೀಕು ಅಂದ್ರೆ ಆಗಸ್ಟ್ 13ನೇ ತಾರೀಕು ಏನು ಇಲ್ಲಿ ಮಾಣಿಕ್ ಷಾ ಪರೇಡ್ ನಲ್ಲಿ ನಿನ್ನೆ 15ನೇ ತಾರೀಕು ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಇದರ ತಾಲೀಮನ್ನ ಆಗಸ್ಟ್ 13ನೇ ತಾರೀಕು ಮಾಡಲಾಗಿತ್ತು. ಈ ಸಂದರ್ಭದಲ್ಲೇ ಇಲ್ಲಿ 2 ಮುಖ್ಯ ದ್ವಾರಗಳಿದೆ, ನನ್ನ ಹಿಂಬದಿಯಲ್ಲಿ ನೋಡ್ತಾ ಹೋಗಬಹುದು. ಈ 2 ದ್ವಾರಗಳ ಮೇಲೂ ಕೂಡ ಒಂದು ದ್ವಾರದ ಮೇಲೆ ರಾಣಿ ಚೆನ್ನಮ್ಮ ದ್ವಾರ ಅಂತ ಬರೆಯಲಾಗಿತ್ತು, ಇನ್ನೊಂದು ಕಡೆ ಟಿಪ್ಪು ಸುಲ್ತಾನ್ ದ್ವಾರ ಅಂತ ಬರೆಯಲಾಗಿತ್ತು. ಈ 2 ದ್ವಾರಗಳಲ್ಲಿರುವಂತಹ ಹೆಸರುಗಳಿಗೆ ಆಗಸ್ಟ್ 13ನೇ ತಾರೀಕಿನಂದೇ ಸಿಬ್ಬಂದಿಗಳು ಪೇಂಟ್ ಅಂದ್ರೆ ಸುಣ್ಣವನ್ನ ಬಳಿದು ಆ 2 ಹೆಸರುಗಳನ್ನ ಕಾಣದಿರೋ ರೀತಿಯಲ್ಲಿ ಅಲ್ಲಿ ಪ್ಯಾಚ್ ವರ್ಕ್ ಮಾಡಿರುವಂತದ್ದು ನಾವು ನೋಡಬಹುದು. ಈಗಾಗಲೇ ರಾಜ್ಯಾದ್ಯಂತ ಅಂದ್ರೆ ಆಗಸ್ಟ್ 12ನೇ ತಾರೀಕಿನಂದು ರಾತ್ರಿ ಆ ಕಾಂಗ್ರೆಸ್ನವರು ಹಾಕಿದ್ದಂತ ಪಾದಯಾತ್ರೆ ಸಂಬಂಧ ಹಾಕಿದ್ದಂತ ಟಿಪ್ಪು ಸುಲ್ತಾನ್ ಅವರ ಆ ಭಾವಚಿತ್ರ ಹೊಂದಿರುವಂತಹ ಒಂದು ಫ್ಲೆಕ್ಸ್ ಏನಿತ್ತು, ಆ ಫ್ಲೆಕ್ಸ್ ಅನ್ನ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಕಿತ್ತು ಹಾಕ್ತಾರೆ. ಅದಕ್ಕೂ ಮೊದಲೇ ಅಂದ್ರೆ ಆಗಸ್ಟ್ 10-11 ಆ ದಿನಾಂಕದಲ್ಲಿ ಶಿವಮೊಗ್ಗದಲ್ಲೇ ಒಂದು ಮಾಲ್ ಒಳಗಡೆ ವೀರ ಸಾವರ್ಕರ್ ಫೋಟೋ ಇಟ್ಟಿದ್ದಕ್ಕೆ ಅಲ್ಲೂ ಕೂಡ ಒಂದಿಷ್ಟು ದಾಂಧಲೆ ಗಲಾಟೆಗಳಾಗ್ತವೆ. ಇದೀಗ ನಿನ್ನೆ ಮೊನ್ನೆ ಮತ್ತೆ ಶಿವಮೊಗ್ಗದಲ್ಲಿ ಸರ್ಕಲ್ ನಲ್ಲಿ ಅಲ್ಲಿ ಬರುವಂತ ಶಿವಮೊಗ್ಗದ ನಗರದ ಒಳಗಡೆ ಒಂದು ಸರ್ಕಲ್ ನಲ್ಲಿ ವೀರ ಸಾವರ್ಕರ್ ಫೋಟೋ ಇಟ್ಟಿದ್ದಕ್ಕೂ ಕೂಡ ಓರ್ವ ಯುವಕನಿಗೆ ಚಾಕು ಇರಿತಾಗಿತ್ತು. ಹೀಗಾಗಿ ಈ ಎಲ್ಲಾ ಘಟನೆಗಳು ಕೂಡ ಪೂರಕ ಆಗುವಂತೆ ರಾಜ್ಯ ಸರ್ಕಾರ ಮತ್ತೊಂದು ಎಡವಟ್ಟು ಮಾಡ್ತಾ ಅನ್ನುವಂಥದ್ದು ನಮ್ಮ ಮುಂದಿರುವಂತ ಯಕ್ಷ ಪ್ರಶ್ನೆ. ನಾವು ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಹೋಗಬಹುದು. ನಮ್ಮ ಕ್ಯಾಮರಾಮ್ಯಾನ್ ವಿಶ್ವನಾಥ್ ಅವರು ಪ್ಯಾನ್ ಮಾಡಿ ತೋರಿಸ್ತಾರೆ. ಅಂದ್ರೆ ಈ ಮಾಣಿಕ್ ಷಾ ಪರೇಡ್ ಮೈದಾನದ ಒಳಗಡೆ ಏನು ಉದ್ದಕ್ಕೆ ಒಂದು ವಾಲ್ಗಳನ್ನ, ಒಂದು ಐತಿಹಾಸಿಕ ಒಂದು ಗೋಡೆಯನ್ನ ಕಟ್ಟಲಾಗಿದೆ. ಆ ಒಂದು ಗೋಡೆಯ ಆ ಗೋಡೆಗೆ 2 ದ್ವಾರಗಳಿದ್ದಾವೆ, ಮುಖ್ಯ ದ್ವಾರಗಳು. ಆ ಮೊದಲನೇ ದ್ವಾರಕ್ಕಿರುವಂತಹ ಟಿಪ್ಪು ಸುಲ್ತಾನ್ ದ್ವಾರ ಅಂತ ಒಂದು ಹೆಸರು ಬರೆಯಲಾಗಿತ್ತು, ಅದನ್ನು ಕೂಡ ಇಲ್ಲಿ ಸುಣ್ಣ ಬಳಿದಿರುವಂತದ್ದು ನಾವು ನೋಡಬಹುದು. ಆದ್ರೆ ಆಗಸ್ಟ್ 13ವರೆಗೂ ಕೂಡ ಅದರ ಮೇಲೆ ಹೆಸರುಗಳಿತ್ತು ಅನ್ನುವಂಥದ್ದು ನಮ್ಮ ಹತ್ರ ಫೋಟೋಗಳಿದ್ದಾವೆ. ಕಳೆದ ವರ್ಷ ಆಗಸ್ಟ್ 15, 2021ರ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಸಂಭ್ರಮ, ಒಂದು ಧ್ವಜಾರೋಹಣ ಏನಿತ್ತು, ಆ ಸಂದರ್ಭದಲ್ಲೂ ಕೂಡ ಈ ಒಂದು ಗೋಡೆಯ ಈ 2 ದ್ವಾರಗಳ ಮೇಲೂ ಕೂಡ ಆ ಟಿಪ್ಪು ಸುಲ್ತಾನ್ ದ್ವಾರ ಅಂತ ಹೆಸರಿತ್ತು, ಜೊತೆಗೆ ರಾಣಿ ಚೆನ್ನಮ್ಮ ದ್ವಾರ ಅಂತಲೂ ಕೂಡ ಹೆಸರಿತ್ತು. ಆದ್ರೆ ಈಗ ಸರ್ಕಾರ ಯಾವ ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡಿದೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿ ಕೊಟ್ಟಿರುವಂತದ್ದು. ಆದ್ರೆ ಇದ್ರ ಬಗ್ಗೆ ಆ ಕಾಂಗ್ರೆಸ್ ನಾಯಕರು ಈಗಾಗಲೇ ಕಿಡಿಕಾರ್ತಾ ಇರುವಂತದ್ದು, ಬಿಜೆಪಿ ಸರ್ಕಾರಕ್ಕೆ ಹೀಗೆ ಮಸಿ ಬಳಿಯೋದು ಬಿಟ್ರೆ ಬೇರೆ ಯಾವ ಕೆಲಸ ಇಲ್ಲ ಅನ್ನುವಂತ ಒಂದು ನೇರ ಒಂದು ಕಿಡಿಯನ್ನ ಸ್ವತಃ ಕಾಂಗ್ರೆಸ್ ಮಾಜಿ ಸಚಿವರಾಗಿರುವಂತಹ UT ಖಾದರ್ ಅವರು ಮಾಡ್ತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ.